ಗಾನಗರಡಿ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ. ತಾವು ನೋಡ್ತಾ ಇದ್ದೀರಿ ದೂರದರ್ಶನ ಚಂದನ ವಾಹಿನಿಯ ಗಾನಗರಡಿ ಕಾರ್ಯಕ್ರಮವನ್ನು. ಈ ಕಾರ್ಯಕ್ರಮಕ್ಕೆ ಇವತ್ತಿನ ಈ ಸಂಚಿಕೆಗೆ ನಮ್ಮೊಂದಿಗೆ ಹಾಡೋಕ್ಕೆ ಬಂದಿರುವಂಥ ಕಲಾವಿದರನ್ನು ಪರಿಚಯ ಮಾಡ್ಕೊಳ್ಳೋಣ. ಬನ್ನಿ, ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ತಾಯೂರು ಅಂತ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ತಾಯೂರು ಗ್ರಾಮ. ಸದ್ಯ ನಾನು ಮೈಸೂರಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಗಾಯನ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಶಿಕ್ಷಕರು ಅಂದರೆ ಸಂಗೀತ ಶಿಕ್ಷಕರ ಅಥವಾ ಕನ್ನಡ ಭಾಷಾ ಶಿಕ್ಷಕರು? ಪ್ರೌಢಶಾಲಾ ಕನ್ನಡ ಭಾಷಾ ಶಿಕ್ಷಕ. ಕನ್ನಡ ಭಾಷೆಯ ಶಿಕ್ಷಕರು, ವೃತ್ತಿ ಬಾಂಧವರು. ನಾನು ಕೂಡ ಶಿಕ್ಷಕ, ಹಾಗಾಗಿ ವಿಶೇಷವಾದ ಅಭಿಮಾನ ನಿಮ್ಮ ಮೇಲೆ. ಸ್ವಾಗತ, ಸುಸ್ವಾಗತ. ಮತ್ತೊಬ್ಬ ಗಾಯಕಿ ಬಂದಿದ್ದಾರೆ, ಬನ್ನಿ ಅವರ ಪರಿಚಯನ ಮಾಡ್ಕೊಳ್ಳೋಣಂತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಚನಾ ಗೋಪಾಲ್. ನಾನು ಮೂಲತಃ ತೀರ್ಥಹಳ್ಳಿಯವಳು. ಈಗ ಪ್ರಸ್ತುತ ಮಂಡ್ಯದಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೈಸೂರು ಯೂನಿವರ್ಸಿಟಿನಲ್ಲಿ ಮ್ಯೂಸಿಕ್ ಪದವಿಯನ್ನು ಕಂಪ್ಲೀಟ್ ಮಾಡಿದ್ದೀನಿ. ಬಹಳ ಸಂತೋಷ. ಮೈಸೂರು ಯೂನಿವರ್ಸಿಟಿನಲ್ಲಿ ಮ್ಯೂಸಿಕ್ ಕಲಿತು ಮಂಡ್ಯದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ರಿ. ಕುವೆಂಪು ಅವರು ಹುಟ್ಟಿದ್ದು ತೀರ್ಥಹಳ್ಳಿಲಿ, ಅವರು ವೃತ್ತಿ ಮಾಡಿದ್ದು ಮೈಸೂರಿನಲ್ಲಿ. ನೀವು ಹುಟ್ಟಿದ್ದು ತೀರ್ಥಹಳ್ಳಿಲಿ, ನೀವು ಕೆಲಸ ಮಾಡ್ತಿರೋದು ಮೈಸೂರು ಜಿಲ್ಲೆನಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನೀವಿಬ್ಬರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನಮ್ಮ ವಾದ್ಯ ವೃಂದದ ಎಲ್ಲ ಮಿತ್ರರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಪ್ರಿಯ ವೀಕ್ಷಕರೇ, ಬನ್ನಿ ಹಾಡುಗಳನ್ನು ಕೇಳೋಣ. ಯಾವ ಗೀತೆಯನ್ನು ಹಾಡ್ತಾರೆ ಗಾಯಕರು ಕೇಳೋಣ. ಮೊದಲಿಗೆ ಯಾರು ಹಾಡ್ತಾ ಇದ್ರಿ? ನೀವು ಹಾಡ್ತೀರಾ? ಮಹೇಶ್ ತಾಯೂರು. ರಮೇಶ್ ತಾಯೂರು. ರಮೇಶ್ ಅವರೇ, ಯಾವ ಗೀತೆಯನ್ನು ಹಾಡ್ತೀರಿ? ಸರ್, ನಮ್ಮ ಭಾಗದಲ್ಲಿ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಮಧ್ಯಲ ಶಿವರಾತ್ರಿ ತಿಂಗಳಲ್ಲಿ ಪರುಸೆ ಮಲೆಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಹೋಗುವಾಗ ಎತ್ತಿನ ಗಾಡಿ ಎಲ್ಲ ಕಟ್ಕೊಂಡು ಹೋಗ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಹಾಡ್ತಕ್ಕಂಥ ಮೂಡು ಬಂದಿರತಕ್ಕಂಥ ಹಾಡು ಅದರಲ್ಲಿ ಇಲ್ಲಿ ಪ್ರಸ್ತುತಪಡ್ತೀವಿ. ಖಂಡಿತವಾಗ್ಲೂ ಹಾಡಿ ಕೇಳೋಣಂತೆ. ಬೆಟ್ಟಕ್ಕೆ ಹೋಗೋಣ, ನಮ್ಮ ಊರು ನಮ್ಮ ಜನ, ಬನ್ನಿರಿ ಬೆಟ್ಟಕ್ಕೆ ಹೋಗೋಣ. ನಮ್ಮನೆ ದ್ಯಾವರ ಮಲೆ ಮಾದಪ್ಪನ ನೋಡಿ ಎಲ್ಲ ನಲಿಯೋಣ, ನಮ್ಮನೆ ದ್ಯಾವರ ಮಲೆ ಮಾದಪ್ಪನ ನೋಡಿ ಎಲ್ಲ ನಲಿಯೋಣ. ನಮ್ಮ ಊರು ನಮ್ಮ ಜನ, ಬನ್ನಿರಿ ಬೆಟ್ಟಕ್ಕೆ ಹೋಗೋಣ, ನಮ್ಮ ಊರು ನಮ್ಮ ಜನ, ಬನ್ನಿರಿ ಬೆಟ್ಟಕ್ಕೆ ಹೋಗೋಣ. ಎಪ್ಪತ್ತೇಳು ಮಲೆಯ ನೀವು ಸುದ್ದಿ ನೋಡಬೇಕು, ಎಪ್ಪದ ಮ್ಯಾಲೆ ಆಡೋ ಸ್ವಾಮಿಯ ಚಂದನ ಕಾಣಬೇಕು. ಶಿವ ಶಿವ ಹರ 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 ಶಿವ ಶಿವ. ಉಗೆ ಅನ್ನುವ ಪರುಸೆ ಉಗೆ ಉಗೆ ಕುಣಿತಗಳ ವರಸೆ, ಜಗುಣ ಕುಣ ಮೊಳಗುವ ಪಂಚವಾದ್ಯಗಳ ಬೆಳಗುವ ಪಂಚ ದೀಪಗಳ ಮಾದೇವನ ಮಾದೇವನ ಒಕ್ಕಲು ಕಿಕ್ಕಿರಿದಿರಲು ಒಕ್ಕೊರಲಲ್ಲಿ ಉಗೆ ಅನ್ನೋಣ. ನಮ್ಮ ಊರು ನಮ್ಮ ಜನ, ಬನ್ನಿರಿ ಬೆಟ್ಟಕ್ಕೆ ಹೋಗೋಣ, ನಮ್ಮ ಊರು ನಮ್ಮ ಜನ, ಬನ್ನಿರಿ ಬೆಟ್ಟಕ್ಕೆ ಹೋಗೋಣ. ಗಾತ್ರ
ಮಂತ್ರದ ಬುತ್ತಿ ಬಿತ್ತಿ ಅಂಗಳದಿ ಉಣಬೇಕು, ಮಂಗಳ ಮಹಿಮಾಲಿಂಗದ ರೂಪಿಯ ಚಂದ ಕಾಣ್ಬೇಕು. ಶಿವ ಶಿವ ಹರ 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 ಶಿವ ಶಿವ. ಅಹನಿಲ್ಲದ ಪೂಜೆ ಮಾದೇವುಗೆ, ಬಗೆ ಬಗೆಯ ಹರಕೆ ಸ್ವಾಮಿಗೆ. ಗುಡಿಯು ಜೇನ ಗೂಡಾಗುವುದು, ಪರುಸ್ಯ ಜೇನ ದಂಡಾಗುವುದು. ಮೈಕಾರನ ಮೈಕಾರನ ಒಕ್ಕಲು ಮನೆ ಮನೆಗಿರಲು ಮನೆ ಮಾದೇವ ಅನ್ನೋಣ. ನಮ್ಮ ಊರು ನಮ್ಮ ಜನ ಬನ್ನಿರೆ ಬೆಟ್ಟಕ್ಕೆ ಹೋಗೋಣ. ನಮ್ಮ ಊರು ನಮ್ಮ ಜನ ಬನ್ನಿರೆ ಬೆಟ್ಟಕ್ಕೆ ಹೋಗೋಣ. ನಡೆದ ನೆಲವೆಲ್ಲ ಸ್ವಾಮಿ ಹಚ್ಚ ಹಸಿರಾಯ್ತು, ನಿನ್ನ ಭಕ್ತರಿಗೆಲ್ಲ ಸ್ವಾಮಿ ತಂಪೆರವ ಸೊಂಪಾಯ್ತು. ಶಿವ ಶಿವ ಹರ 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 ಶಿವ ಶಿವ. ದಣಿದಲ್ಲಿ ಹೃದಯ ಮಾದೇವನೇ, ನೀ ದರ್ಶನ ನೀಡೋ ಮಾಯ್ಕಾರನೆ. ನಮ್ಮ ಊರ ಮನೆ ಮಂದಿಗಳ ನೀನು ಕಾಯ ಕರುಣಾಕರನೆ. ನಿನ್ನಿರುವಿಕೆಯೇ ನಿನ್ನಿರುವಿಕೆಯಿಂದಲೇ ಈ ಭೂಮ್ಯಾಗ ಮಳೆ ಬೆಳೆ ಕಾಣೋ ಮಾದೇವ. ನಮ್ಮ ಊರು ನಮ್ಮ ಜನ ಬನ್ನಿರೆ ಬೆಟ್ಟಕ್ಕೆ ಹೋಗೋಣ. ನಮ್ಮ ಊರು ನಮ್ಮ ಜನ ಬನ್ನಿರೆ ಬೆಟ್ಟಕ್ಕೆ ಹೋಗೋಣ. ನಮ್ಮನೆ ದ್ಯಾವರ ಮಲೆ ಮಾದಪ್ಪನ ನೋಡಿ ಎಲ್ಲ ನಲಿಯೋಣ. ನಮ್ಮನೆ ದ್ಯಾವರ ಮಲೆ ಮಾದಪ್ಪನ ನೋಡಿ ಎಲ್ಲ ನಲಿಯೋಣ. ನಮ್ಮ ಊರು ನಮ್ಮ ಜನ ಬನ್ನಿರೆ ಬೆಟ್ಟಕ್ಕೆ ಹೋಗೋಣ. ನಮ್ಮ ಊರು ನಮ್ಮ ಜನ ಬನ್ನಿರೆ ಬೆಟ್ಟಕ್ಕೆ ಹೋಗೋಣ. ನಮ್ಮ ಊರು ನಮ್ಮ ಜನ ಬನ್ನಿರೆ ಬೆಟ್ಟಕ್ಕೆ ಹೋಗೋಣ. ಬನ್ನಿರೆ ಬೆಟ್ಟಕ್ಕೆ ಹೋಗೋಣ. ಬನ್ನಿರೆ ಬೆಟ್ಟಕ್ಕೆ ಹೋಗೋಣ. ಎತ್ತಿನ ಕೊರಳಿನ ಗೆಜ್ಜೆಯ ನಾದಕ್ಕೆ ಅಂತ ಹೇಳ್ತಾ ಹಾಡ್ತೀವಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಗಾಡಿನಲ್ಲಿ ಹೋಗೋದೇ ಚಂದ ಮಾದೇಶ್ವರನ ಬೆಟ್ಟಕ್ಕೆ. ಒಳ್ಳೆ ಗೀತೆನ ಹಾಡಿದ್ರಿ ರಮೇಶ್ ತಾಯಿರವ್ರೆ, ಧನ್ಯವಾದಗಳು. ಮತ್ತೊಂದು ಗೀತೆಯನ್ನ ಕೇಳೋಣ ಬನ್ನಿ. ಯಾವ ಗೀತೆಯನ್ನ ಆಯ್ಕೆ ಮಾಡಿದ್ರಿ? ನಾನು ಇವಾಗ ಮಾದಪ್ಪನ ಕುರಿತಾಗಿ ಒಂದು ಜನಪದ ಗೀತೆಯನ್ನ ಹಾಡ್ತಾ ಇದ್ದೀನಿ. ಯಾವ ಹಾಡೋದು? ಮಲ್ಲಿಗೆ ಹೂವಾಗಿ ಮಲ್ಲಿಗೆ ಹೂವಾಗಿ ಚೆಲ್ಲಿತು ನಿನ್ನ ಪರುಸೆ ಚಲ್ಲಾಟಗಾರ ಮಾದಪ್ಪ. ಗೀತೆಯನ್ನ ಹಾಡ್ತಿದ್ದಾರೆ ಸಿಂಚನ ಅವರು, ಕೇಳೋಣ. ಚೆಲ್ಲಾಟಗಾರ ಮಾದಪ್ಪ, ಓಹೋ ಚೆಲ್ಲಾಟಗಾರ ಮಾದಪ್ಪ, ನಿನ ಪರುಸೆ ಕಲ್ಹತ್ತಿ ಕಣಿವೆ ಇಳಿದಾವು. ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ ಪರುಸೆ ಚೆಲ್ಲಾಟಗಾರ ಮಾದಪ್ಪ, ಓಹೋ ಚೆಲ್ಲಾಟಗಾರ ಮಾದಪ್ಪ, ನಿನ ಪರುಸೆ ಕಲ್ಹತ್ತಿ ಕಣಿವೆ ಇಳಿದಾವು.
ಕಲ್ಹತ್ತಿ ಕಣಿವೆ ಇಳಿದಾವು. ಕಲ್ಹತ್ತಿ ಕಣಿವೆ ಇಳಿದಾವು. ಹೊತ್ತು ಮುಳುಗಿದರೇನು ಕತ್ತಾಲಾದರೇನು ಅಪ್ಪ ನಿನ ಬಳಿಗೆ ಬರುವೆವು. ಹೊತ್ತು ಮುಳುಗಿದರೇನು ಕತ್ತಾಲಾದರೇನು ಅಪ್ಪ ನಿನ ಬಳಿಗೆ ಬರುವೆವು. ಅಪ್ಪ ನಿನ ಬಳಿಗೆ ಬರುವೆವು ಮಾದೇವು. ಮುತ್ತಿನ ಬಾಗಿಲು ತೆರೆದಾವು. ಓಹೋ ಮುತ್ತಿನ ಬಾಗಿಲ ತೆರೆದಾವು. ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ ಪರುಸಿ ಚೆಲ್ಲಾಟಗಾರ ಮಾದಪ್ಪ. ಓಹೋ ಚೆಲ್ಲಾಟಗಾರ ಮಾದಪ್ಪ ನಿನ ಪರುಸಿ ಕಲ್ಹತ್ತಿ ಕಣಿವೆ ಇಳಿದಾವು. ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ ಪರುಸಿ ಚೆಲ್ಲಾಟಗಾರ ಮಾದಪ್ಪ. ಓಹೋ ಚೆಲ್ಲಾಟಗಾರ ಮಾದಪ್ಪ ನಿನ ಪರುಸಿ ಕಲ್ಹತ್ತಿ ಕಣಿವೆ ಇಳಿದಾವು. ಕಲ್ಹತ್ತಿ ಕಣಿವೆ ಇಳಿದಾವು. ಓಹೋ ಮಾದಪ್ಪನ ಕುರಿತಾಗಿ ಬಹಳ ಮಧುರವಾಗಿ ತುಂಬ ಸೊಗಸಾಗಿ ಹಾಡಿದ್ರಿ. ಧನ್ಯವಾದಗಳು ಸಿಂಚನ ಅವರೇ. ಮತ್ತೊಂದು ಗೀತೆಯನ್ನು ಕೇಳೋಣ ರಮೇಶ್ ರವರ ಧ್ವನಿನಲ್ಲಿ. ಯಾವ ಗೀತೆಯನ್ನು ಹಾಡ್ತೀರಿ ಸರ್? ಒಂದು ಇಬ್ಬರು ಪ್ರೇಮಿಗಳು ಹಾಂ ಹಾಡ್ತಕ್ಕಂಥ ಸಂಭಾಷಣೆಯನ್ನ ಯಾವ ಹಾಡು? ಕಾಳಿಗುಡ್ಡದ ಮೇಲೆ ನಾನು ಕಾಯ್ತಿರ್ತೀನಿ ಅಂತ ಇಬ್ರು ಹಾಡ್ತಿರಲ್ವಾ? ಇಬ್ರು ಓಕೆ, ಕೇಳೋಣ ಒಂದು ಪ್ರೇಮ ಗೀತೆಯನ್ನ. ಜನಪದ ಶೈಲಿಯ ಗೀತೆ ಇದು. ಜಾತ್ರೆ ಎನಿಸಿತ್ತ ಜನುಮವು ಜಾತ್ರೆ ಎನಿಸಿತ್ತ. ಜಾತ್ರೆ ಎನಿಸಿತ್ತ ಜನುಮವು ಜಾತ್ರೆ ಎನಿಸಿತ್ತ. ನೇತ್ರ ಪಲ್ಲವಿಯಿಂದ ಸೂತ್ರ ಹರಿದ ಹೊಂಗ. ನೇತ್ರ ಪಲ್ಲವಿಯಿಂದ ಸೂತ್ರ ಹರಿದ
ಒಲುಮೆಯ ದೀನ ದೀನ ಪಾತ್ರ ಕುಣಿಸ್ಯಾನ ಒಲುಮೆಯ ದೀನ ದೀನ ಓಹೋ ತಂದನಾನ 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 ಜಾತ್ರೆ ಎನಿಸಿತ್ತ ಜೀವ ಜಾತ್ರೆ ಎನಿಸಿತ್ತ ಸೊಗಸಾಗಿ ಹಾಡಿದ್ರಿ ಸಿಂಚನ ಅವರೇ. ಥ್ಯಾಂಕ್ ಯು. ಶಿವಮೊಗ್ಗದ ಆ ಒಂದು ಪ್ರಕೃತಿ ಮಡಲಿಂದ ಬಂದವರು ನೀವು.
ಈ ಜಾತ್ರೆಗಳ ಬಗ್ಗೆ ನಿಮಗೆ ಒಂದು ಕಲ್ಪನೆ ಇದ್ದೇ ಇರುತ್ತೆ. ಹೌದು ಸರ್, ನಮ್ಮ ಊರಲ್ಲಿ ತೀರ್ಥಹಳ್ಳಿಲಿ ಪ್ರತಿ ವರ್ಷ ಡಿಸೆಂಬರ್ ಟೈಮ್ಗೆ ಎಳಮವಸ್ಯೆ ಜಾತ್ರೆ ಅಂತ ಆಗುತ್ತೆ. ಅಂದ್ರೆ ಅದು ಪರಶುರಾಮ ತನ್ನ ತಾಯಿಯನ್ನ ಕೊಡಲಿಯಿಂದ ಕೊಯ್ದಾಗ ಅಂದ್ರೆ ಕಡ್ದಾಗ ಆ ಪಾಪ ಅಂದ್ರೆ ಆ ರಕ್ತದ ಕಲೆ ಎಲ್ಲೂ ಹೋಗ್ಲಿಲ್ಲ. ಅವರು ಪರಶುರಾಮ ಈ ತುಂಗಾ ನದಿಗೆ ಬಂದಾಗ ಅಲ್ಲಿ ಒಂದು ರಾಮನಕೊಂಡ ಅಂತ ಇದೆ, ಅಲ್ಲಿ ಅವರು ಆ ಕೊಡಲಿಯನ್ನ ತೊಳೆದಾಗ ಆ ಕಲೆ ಎಲ್ಲ ಹೋಯ್ತು ಅಂತ. ಅಂದ್ರೆ ಪ್ರತಿ ವರ್ಷ ಜಾತ್ರೆ ಯಾಕೆ ಆಚರಿಸ್ತೀವಿ ಅಂದ್ರೆ ಅಲ್ಲಿ ಬಂದು ಸ್ನಾನ ಮಾಡಿದಾಗ ನಾವು ಮಾಡಿರುವಂತಹ ಪಾಪಗಳೆಲ್ಲ ತೊಳೆದು ಹೋಗುತ್ತೆ. ಗಂಗೆ ಅಷ್ಟೇ ಸಮಾನವಾದಂತಹ ತುಂಗೆ ಅಂತ ಗಂಗಾ ಸ್ನಾನ ತುಂಗಪಾನ ಅಲ್ವಾ. ಮತ್ತೊಂದು ಗೀತೆಯನ್ನ ಕೇಳೋಣ ಸಿಂಚನ್ ಅವರ ಧ್ವನಿನಲ್ಲಿ. ಎಲ್ಲಿ ಜಾರಿತೋ ಮನವು ಎಲ್ಲಿ ಮೀರಿದೋ, ಎಲ್ಲಿ ಜಾರಿತೋ ಮನವು ಎಲ್ಲಿ ಮೀರಿದೋ, ಎಲ್ಲಿ ಅಲೆಯುತ್ತಿಹುದೋ ಏಕೆ ನಿಲ್ಲದಾಯಿತು, ಎಲ್ಲಿ
ಮನವು ಎಲ್ಲಿ ಮೀರಿದೋ ಎಲ್ಲಿ ಅಲೆಯುತ್ತಿಹುದೋ ಏಕೆ ನಿಲ್ಲದಾಯಿತೋ ಎಲ್ಲಿ ಜಾರಿತೋ ಎಲ್ಲಿ ಮೀರಿತೋ ಸೊಗಸಾಗಿ ಹಾಡಿದ್ರಿ, ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮ ತಾವು ನೋಡ್ತಾ ಇದ್ರಿ. ಭಾವಗೀತೆಗಳು, ಜನಪದ ಗೀತೆಗಳು, ಜನಪದ ಶೈಲಿಯ ಗೀತೆಗಳು ಮತ್ತು ಹಲವಾರು ಪ್ರಕಾರದ ಗೀತೆಗಳನ್ನು ತಾವು ಕೇಳ್ತಾ ಇದ್ರಿ, ನೋಡ್ತಾ ಇದ್ರಿ, ಪ್ರೋತ್ಸಾಹ ಕೊಡ್ತಾ ಇದ್ರಿ. ಮತ್ತಷ್ಟು ಮಗದಷ್ಟು ಒಳ್ಳೊಳ್ಳೆ ಹಾಡುಗಳೊಂದಿಗೆ ನಾವು ಮುಂದೆ ಬರ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಗಾನಗರಡಿ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ.